ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಚೆಲ್ವಿ, ನಾನ್ ನಿಂಗ್ ಕೊಡಕ್ಕೆ ಕಾಸಿಲ್ಲ. ಲೆಕ್ಕ ಬರ್ಕೋ, ನಾನ್ ಪೊಲೀಸ್ ಆಫೀಸರ್ ಆಗ್ತೀನಲ್ವಾ, ಅವಾಗ ಎಲ್ಲಾನು ತೀರಿಸ್ತೀನಿ. ಶಾಂತ, ಯಾಕೆ ಮಗನ್ ನೆನಪು ಬಂತ? ಅವನ್ಯಾಕೆ ನೆನ್ಸ್ಕೊಳ್ಳಿ ನಾನು? ಅವನ ಹೆಸರು ಎತ್ತಬೇಡಿ ನೀವು. ಈ ಮಕ್ಕಳು ನೋಡ್ತಾ ನನ್ಗೆ ನಮ್ಮ ಐನನ್ ನೆನಪಾಯ್ತು. ಆ ಮಗ ಅಲ್ಲಿ ಇವತ್ತು ಅವ್ರಣ್ಣ ನೆನ್ಸ್ಕೊಂಡಿರ್ತದೆ. ಅವಳೆಲ್ಲಾರು ಇದ್ದಿದ್ರೆ ನಾವಾದ್ರೂ ಸಮಾಧಾನ ಮಾಡ್ಬೋದಾಗಿತ್ತು. ಅಲ್ಲಿ ಅವಳ ಜೊತೆ ಯಾರಿದ್ದಾರೋ ಇಲ್ವೋ ಆ ಮಗನು ಅಂದ್ಕತ್ತಿದ್ರೆ ಯಾರು ಸಮಾಧಾನ ಮಾಡೋದು ಅವಳಿಗೆ? ಅಷ್ಟೇ ತಾನೇ? ಒಂದು ಫೋನ್ ಮಾಡಿ ಮಾತಾಡವ, ನಿಂಗೂ ಸಮಾಧಾನ ಆಯ್ತದೆ, ಅವಳಿಗೂ ಸಮಾಧಾನ ಆಯ್ತದೆ. ಸರಿಯಾಗಿ ಹೇಳಿದ್ರಿ. ಮಾಡ್ಕೊಡಿ, ಮಾತಾಡ್ತೀನಿ ಅವಳ ಹತ್ರ. ಕೊಸೆ, ಹೆಂಗಿದ್ಯವ್ವ? ಚೆನ್ನಾಗಿದ್ದೀನಪ್ಪಯ್ಯ, ನೀವೆಲ್ಲ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನವ್ವ. ಇರು, ನಿಮ್ಮವ್ವ ನಿನ್ನ ಹತ್ರ ಮಾತಾಡ್ಬೇಕಂತೆ. ಅವ್ವ, ಮೈನಾ, ಏನವ್ವ ಮಾಡ್ತಿದ್ದೆ? ನಾನಾ ಸುಮ್ಮನೆ ಹೀಗೆ ಕೂತಿದ್ದೆ. ಸುಳ್ಳು ಹೇಳ್ಬೇಡ. ನಿಮ್ಮ ಅಣ್ಣನ್ ನೆನ್ಸ್ಕೊಂಡು ಕೂತಿದ್ದೆ ಅಂತ ಹೇಳು. ಹಂಗೆಲ್ಲ ಏನು ಇಲ್ವಲ್ಲ? ನಾನು ನಿಮ್ಮ ಅವ್ವ ಕಣೆ. ನೀ ಕಾಣ್ದೆ ದೂರದಲ್ಲೆಲ್ಲೋ ಕೂತಿರ್ಬೋದು, ಆದ್ರೆ ನೀನೇನ್ ಮಾಡ್ತಿದ್ಯಾ ಅಂತ ನಾನು ಹೇಳ. ಅದೇ ನಿಮ್ಮ ಅಣ್ಣನೂ ನಿದ್ನಲ್ಲ, ಅವನ್ ಕೊಡ್ಸಿದ ಬಳೆ ಹಿಡ್ಕೊಂಡು ಅವನ್ ನೆನ್ಪನಾಗೆ ಕೂತಿದ್ಯಾ ಅಲ್ವಾ? ನನ್ನವಾರು ತನ್ನವರಿಲ್ಲಿ ಎಲ್ಲೋ ದೇವರುನು ಕಣ್ಣು ಮುಚ್ಚಿದನಲ್ಲೋ. ಮೋ ಇಲ್ವಲ್ಲ, ನಾನ್ ಯಾಕೆ ಕೊರಗ್ಲಿ? ಸುಳ್ಳು ಹೇಳ್ಬೇಡ ಅಂದ್ರು ಮತ್ತೆ ಅದನ್ನೇ ಹೇಳ್ತಿಲ್ಲ ಮೈನಾ. ಅಲ್ವೇ ಅದೇನೋ ಹೇಳ್ತಾರಲ್ಲ ದೊಡ್ಡವರು, ಹುಚ್ಚ ಬಿಡೋ ತನಕ ಮದ್ವೆ ಹಾಕಿಲ್ಲ, ಮದ್ವೆ ಆಗೋ ತನಕ ಹುಚ್ಚ ಬಿಡಕ್ಕಿಲ್ಲ ಅಂತ. ಹಂಗೆ ನೀನ್ ಆ ಬಳೆ ಇಟ್ಕೊಂಡಿರೋ ತನಕ ಅವ್ನ ನೆನ್ಪೋಗಕ್ಕಿಲ್ಲ. ಅವ್ನ ನೆನ್ಪೋಗ್ಬೇಕು ಅಂದ್ರೆ ಮೊದ್ಲ ಬಳೆ ಬಿಸಾಕು. ನನ್ನ ಮಗನ್ ನೆನ್ಪೈತೈತೆ ಅಂದ್ರೆ ಹೇಳು. ಚೋಟುನು ಮಾರುತಿನೂ ಕರ್ಕ ಬತ್ತೀನಿ.
ಅವ್ರಿಗೆ ನೀನ್ ರಾಖಿ ಕಟ್ಟುವಂತೆ. ಮೈನಾ ನಾನ್ ರೆಡಿ ಬರಕ್ಕೆ. ಅದೆಲ್ಲ ಏನು ಬೇಡ. ನೀನ್ ಹೇಳ್ದಂಗೆ ಈ ಬಳೆನ ಬೀದಿಗೆ ಬಿಸಾಕ್ತೀನಿ, ಎಲ್ಲ ಮರ್ತ್ ಬಿಡ್ತೀನಿ. ಮೋ, ನಿನ್ನಿಂದ ನಿನ್ ಮಗನ್ ಮರೆಯಕ್ಕಾಯ್ತದ? ನೀನ್ ಮರ್ತಿದ್ಯಾ? ಅಯ್ಯೋ ನಿನ್ಗೆ ಹೆಂಗೆಲ್ಲಿ, ನನ್ಗಂತ ಒಬ್ಬ ಮಗ ಹುಟ್ಟೇ ಇಲ್ಲ. ನನ್ನ ಹೊಟ್ಟೆಲ್ ಹುಟ್ಟಿರೋದು ನನಗೆ ಬರೀ 2 ಹೆಣ್ಮಕ್ಳು ಅಷ್ಟೇ. ನನ್ನ 2 ಹೆಣ್ಮಕ್ಳೇ ಹುಟ್ಟಿರೋದು ಇರೋದು. ಹೌದೌದು, ಬಾಯಲ್ಲಿ ಮಾತ್ರ ವೇದಾಂತ, ಮನ್ಸಲ್ಲಿ ಮಂಡಿಗೆನೂ ಇಲ್ಲ, ಸಂಡಿಗೆನೂ ಇಲ್ಲ. ಏನೋ ನೀನ್ ದುಡಿಯೋದ್ರಾಗೆ ನಾವ ಬಡ್ಡಿ ದುಡ್ಡು ಕಟ್ತಾ ಇದ್ದೀವಿ. ಏನು ನಾವು ದುಡಿಯೋದ್ರಾಗೆ 3 ಹೊತ್ತು ಊಟ ಮಾಡ್ತಾ ಇದ್ದೀವಿ. ನಮ್ಮ ಈ ಕಷ್ಟಕ್ಕೆ ನನ್ನ ಮಗನೇ ಕಾರಣ. ಅವನನ್ನ ಮಾತ್ರ ಈ ಜನ್ಮದಾಗೆ ಸಂಸಕ್ಕಿಲ್ಲ ಮೈನಾ, ಸಂಸಕ್ಕಿಲ್ಲ ಅವನನ್ನ. ಶಾಂತ, ಕೋಪ ಕಮ್ಮಿ ಮಾಡ್ಕೋ. ಕೋಪ ಹೆಚ್ಚಾದಷ್ಟು ದುಃಖ ಹೆಚ್ಚಾಗತ್ತೆ. ಸಮಾಧಾನ ಮಾಡ್ಕೋ. ಹಾಗೆ ನಿಧಾನವಾಗಿ ಎಲ್ಲ ನೆನಪುಗಳು ಸತ್ತೋಗ್ತಾ ಹೋಗುತ್ತವೆ. ಹೌದು, ಅಪ್ಪಯ್ಯ ಹೇಳ್ತಿರೋದು ದಿಟ. ನೀನ್ ಜಾಸ್ತಿ ಕೋಪ ಮಾಡ್ಕೋಬೇಡ. ನೋಡು, ಕೋಪ ಏನಾದ್ರೂ ಜಾಸ್ತಿ ಮಾಡ್ಕೊಂಡ್ರೆ ತಿರುಪ್ತಿಗೆ ಹೋಗ್ಬಿಟ್ಟು ಅಪ್ಪನಿಗೆ ಗುಂಡ್ ಕೊಡ್ತೀನಿ ಅಂತ ಮುಡಿ ಕಟ್ಕೊಂಡ್ಬಿಡು, ಎಲ್ಲ ಸರಿ ಹೋಗ್ತೈತೆ. ಏನು ತಿರುಪತಿಗೆ ಬಂದು ನಿಮ್ಮ ಅಪ್ಪಯ್ಯನ್ಗೆ ಬುಂಡೆ ಮಾಡಿಸ್ತೀವಿ ಅಂತ ಅರ್ಕೆ ಮಾಡ್ಕೋಬೇಕಾ? ಲೇ ನೀವಿಬ್ರು ಏನೋ ಸಮಾಧಾನ ಮಾಡ್ಕೊಳ್ಳಿ ಅಂತ ನಾನು ಫೋನ್ ಮಾಡ್ಕೊಟ್ರೆ ನನ್ ಕೂದ್ಲಿಗೆ ಬಂತಾ? ಸರಿಯಾಗಿದೆ, ಗಂಡ ಹೆಂಡತಿ ಜಗಳದಲ್ಲಿ ಕೂಸ್ ಬಡವಾಯ್ತಂತೆ. ನನ್ ಕೂದ್ಲು ಸರಿ, ನಾನ್ ಮಡಗ್ತೇನೆ. ಬದುಕಲ್ಲಿ ಎಲ್ರಿಗೂ ಕಷ್ಟ ಬರುತ್ತೆ, ಆದ್ರೆ ನನ್ನಷ್ಟು ಕಷ್ಟ ಯಾರಿಗೂ ಬರಬಾರ್ದು. ಆಟಾಡೋ ವಯಸ್ಸಲ್ಲೇ ಅಪ್ಪ ಅಮ್ಮನ ಬಿಟ್ಟು ಅವರಿಂದ ದೂರ ಇರೋದು ಎಷ್ಟು ಕಷ್ಟ ಅಂತ ನನ್ಗಿವಾಗ ಗೊತ್ತಾಗ್ತಾ ಇದೆ.